ಧರ್ಮಸ್ಥಳ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಕಲ್ಲೇರಿ ರಹಸ್ಯದಲ್ಲೂ ಫೇಲ್ ಆಗಿರುವಂತದ್ದು ದೂರುದಾರನ ಬುರುಡೆ ಕತೆ ಎಸ್ಐಟಿಗೆ ತಲೆನೋವಾಗ್ತಾ ಇದೆ. ಆತ ತೋರಿಸಿರುವಂತಹ ಸ್ಪಾಟ್ಗಳು ಎಲ್ಲವನ್ನೂ ಕೂಡ ಈಗಾಗಲೇ ಉತ್ಖನನ ಮಾಡಲಾಗ್ತಾ ಇದೆ. ಆದ್ರೆ ಕಲ್ಲೇರಿ ರಹಸ್ಯದಲ್ಲೂ ಕೂಡ ಈಗಾಗಲೇ ನೋಡಿ ಫೇಲ್ ಆಗ್ತಾ ಇರುವಂತದ್ದು ದೂರುದಾರನ ಬುರುಡೆ ಕತೆ ಎಸ್ಐಟಿಗೆ ತಲೆನೋವಾಗ್ತಾ ಇದೆ. ಅನಾಮಿಕನ ಮೇಲೆ ಅನುಮಾನ ಮೂಡ್ತಾ ಇದೆ. ತನಿಖೆ ಕೂಡ ಚುರುಕಾಗ್ತಾ ಇದೆ. ಬೋಳಿಯಾರ್ನ ಉತ್ಖನನ ಕಾರ್ಯವೂ ಕೂಡ ಠುಸ್. ಬಾಲಕಿ ಮೃತದೇಹ ಹೂತಿಟ್ಟಿದ್ದೆ ಅಂತ ಹೇಳಿದ್ದ ಅನಾಮಿಕ 2010ರಲ್ಲಿ ಅಪ್ರಾಪ್ತೆಯ ಶವವನ್ನ ಹೂತಿದ್ದಾಗಿ ಹೇಳಿರ್ತಾನೆ ಆಗುಂತಕ. ನಿನ್ನೆ ಕಲ್ಲೇರಿ ಬಳಿಯ ಜಾಗದಲ್ಲಿ ಉತ್ಖನನ ನಡೆಸಿರುತ್ತೆ ಎಸ್ಐಟಿ. 15ನೇ ಪಾಯಿಂಟ್ನಲ್ಲಿ ಸಿಗ್ಲಿಲ್ಲ, ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಕ್ಕಿಲ್ಲ. ಮೊದಲು ತೋರಿಸಿದಂತಹ ಜಾಗದಲ್ಲಿ ಸಿಗ್ಲಿಲ್ಲ ಕಳೆಬರಹ. ಮತ್ತೆ ಅಕ್ಕಪಕ್ಕ 4 ಕಡೆ ಸ್ಥಳವನ್ನ ಗುರುತಿಸಿರುವಂಥದ್ದು ಅನಾಮಿಕ. ಎಲ್ಲಾ ಕಡೆ ಉತ್ಖನನ ಮಾಡಿದಾಗ್ಲೂ ಕೂಡ ಸಿಕ್ಕಿಲ್ಲ ಕಳೆಬರಹ. ಇನ್ನು 15ನೇ ಸ್ಥಳದಲ್ಲೂ ಕೂಡ ಶೋಧ ಕಾರ್ಯ ಟುಸ್ ಪಟಾಕಿಯಾಗಿದೆ. ಎಸ್ಐಟಿ ಯಾಮರಿಸ್ತಾ ಇದ್ದಾರಾ? ಹಾಗಿದ್ರೆ ಆ ಒಂದು ಅನಾಮಿಕ ವ್ಯಕ್ತಿ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ಲಿಕ್ಕೆ ಶುರುವಾಗ್ತಾ ಇದೆ. ಆತ ಹೇಳಿರುವಂತಹ ಸ್ಥಳಗಳನ್ನ ಎಸ್ಐಟಿ ತಾನೇ ಹೋಗಿ ಏನು ಗುರುತು ಮಾಡಿದ್ದಲ್ಲ. ಆತ ಏನ್ ತೋರಿಸಿದ್ದ ಸ್ಥಳಗಳನ್ನ, ಆ ಸ್ಥಳಗಳನ್ನೇ ಉತ್ಖನನ ಮಾಡ್ಲಾಗ್ತಾ ಇದೆ, ಆಗಿಲಾಗ್ತಾ ಇರುವಂಥದ್ದು. ಆದ್ರೆ ಏನೂ ಸಿಗ್ತಾ ಇಲ್ಲ. ಆರನ್ನ ಹೊರತುಪಡಿಸಿ ಇನ್ಯಾವುದೇ ಜಾಗದಲ್ಲಿಯೂ ಕೂಡ ಏನೂ ಸಿಗ್ತಾ ಇಲ್ಲ. ಯಾಮಾರಿಸ್ತಾ ಇದ್ದಾನ ಹಾಗಿದ್ರೆ ಈತ. ಕಲ್ಲೇರಿ ರಹಸ್ಯದಲ್ಲೂ ಫೇಲ್ ಆಗಿರುವಂಥದ್ದು ದೂರುದಾರನ ಬುರುಡೆ ಕತೆ ಎಸ್ಐಟಿಗೆ ತಲೆನೋವಾಗ್ತಾ ಇದೆ. ಆತ ತೋರಿಸಿರುವಂತಹ ಜಾಗಗಳನ್ನೇ ಉತ್ಖನನ ಮಾಡ್ತಾರೆ, ಹೋಗಿ ನೋಡ್ತಾರೆ. ಅಷ್ಟು ಮಳೆ ಆಗ್ತಾ ಇದ್ರು ಕೂಡ ಮಳೆಯ ನಡುವೆ ಹೋಗಿ ಉತ್ಖನನವನ್ನ ಮಾಡುವಂತಹ ಕಾರ್ಯಗಳ ಆಗ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಕ್ಷಣಕ್ಕೊಂದು ರೀತಿಯಾದಂತಹ ತಿರುವು ಪಡೆದುಕೊಳ್ತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ನೋಡಿ ಈ ಒಂದು ಪ್ರಕರಣ. ಈಗಾಗಲೇ 13ನೇ ಪಾಯಿಂಟ್ ಕೂಡ ಬಹಳ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇರುವಂಥದ್ದು ಎಲ್ಲರನ್ನು. ಧರ್ಮಸ್ಥಳ ಪ್ರಕರಣದಲ್ಲಿ ಕ್ಷಣಕ್ಕೊಂದು ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ತಾ ಇದೆ. ತೀವ್ರ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. 13ನೇ ಪಾಯಿಂಟ್, ದಿನಕ್ಕೊಂದು ಹೇಳಿಕೆಯನ್ನ ಈಗಾಗಲೇ ದೂರುದಾರ ನೀಡ್ತಾ ಇದ್ದಾರೆ. ಇಂದಾದ್ರೂ ಕೂಡ 13ರಲ್ಲಿ ನಡೆಯುತ್ತಾ ಶೋಧ ಕಾರ್ಯ ಅನ್ನುವಂತಹ ಪ್ರಶ್ನೆ ಇದೆ. ನಿನ್ನೆ 15ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. 15ನೇ ಪಾಯಿಂಟ್ನಲ್ಲೂ ಇದೆಲ್ಲ ಬರೀ ಇದೇ ಆಗೋಯ್ತು. ಈ ಪ್ಲೇಸ್ ಬೇಡ, ಆ ಪ್ಲೇಸ್ ಬೇಡ. ಓಕೆ, ಎಸ್ಐಟಿ ಅವನು ತೋರಿಸಿರುವಂತಹ ಜಾಗವನ್ನೆಲ್ಲ ಉತ್ಖನನ ಮಾಡಲಾಗ್ತಾ ಇದೆ. ಸ್ಥಳ ಪರಿಶೋಧನೆಗೆ ಜಿಪಿಆರ್ ಬಳಸಲು ನಿರ್ಧಾರವನ್ನ ಮಾಡಲಾಯಿತು. ಜಿಪಿಆರ್ ಮೆಷಿನ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೆಲದ ಅಡಿಯಲ್ಲಿ ವಸ್ತು ಪತ್ತೆ ಹಚ್ಚಲು ಬಳಸುವಂತಹ ಜಿಪಿಆರ್ ಬಳಕೆಗೋಸ್ಕರ ಈಗಾಗಲೇ ತೀರ್ಮಾನವನ್ನು ಕೂಡ ಆಯ್ತು. ಆತ ಎಲ್ಲಿ ಹೇಳ್ತಾನೋ ಎಲ್ಲ ಪ್ಲೇಸ್ಗಳಲ್ಲೂ ಕೂಡ ಜಾಗ ಎಲ್ಲಿ ಗುರುತು ಮಾಡಲಾಯಿತು ಎಲ್ಲವನ್ನೂ ಕೂಡ ಉತ್ಖನನ ಮಾಡಲಾಗ್ತಾ ಇದೆ. ಕ್ಷಣಕ್ಕೊಂದು ರೀತಿಯಾದಂತಹ ತೀವ್ರ ಕುತೂಹಲವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು 13ನೇ ಪಾಯಿಂಟ್ ಕೂಡ. ಇನ್ನು ದಿನಕ್ಕೊಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು ದೂರುದಾರ. ಇಂದಾದ್ರೂ ಕೂಡ 13ರಲ್ಲಿ ನಡೆಯುತ್ತಾ ಶೋಧ ಕಾರ್ಯ ಅನ್ನುವಂತಹ ಪ್ರಶ್ನೆ ಇದೆ. ನಿನ್ನೆ 15ನೇ ಪಾಯಿಂಟ್ನಲ್ಲೂ ಕೂಡ ಸಿಕ್ಕಿಲ್ಲ, ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಕ್ಕಿಲ್ಲ. ಸ್ಥಳ ಪರಿಶೋಧನೆಗೆ ಜಿಪಿಆರ್ ಬಳಸಲು ಈಗಾಗಲೇ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ಜಿಪಿಆರ್ ಮೆಷಿನ್ಗೆ ಈಗಾಗಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೆಲದ ಅಡಿಯಲ್ಲಿ ವಸ್ತು ಪತ್ತೆ ಹಚ್ಚಬೇಕು ಅಂತ ಹೇಳಿ ಕೂಡ ಬಳಸುವಂತಹ ಜಿಪಿಆರ್ ಇದಾಗಿರುವಂಥದ್ದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ. ಧರ್ಮಸ್ಥಳದಿಂದ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿರುವಂಥದ್ದು ನಮ್ಮ ಪ್ರತಿನಿಧಿ ಶಶಿ. ಎಸ್ ಶಶಿ, ಈಗಾಗಲೇ ಆತ ತೋರಿಸಿರುವಂತಹ ಪ್ಲೇಸ್ಗಳು ಎಲ್ಲವನ್ನೂ ಕೂಡ ಉತ್ಖನನ ಮಾಡಲಾಗಿರುವಂಥದ್ದು. ನೆನ್ನೆಯೂ ಕೂಡ ಉತ್ಖನನ ಮಾಡಲಾಯಿತು, ಬಟ್ ಏನೂ ಸಿಕ್ಕಿಲ್ಲ. ಏನು ಈತ ದಿಕ್ಕು ತಪ್ಪಿಸ್ತಾ ಇದ್ದಾರಾ, ಏನು ವಿಚಾರ? ಕುಸುಮ, ಅನಾಮಿಕ ಕೊಟ್ಟಿರುವಂತ ದೂರಿನ ಮೇರೆಗೆ ಸುಮಾರು 11 ದಿನಗಳಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳು ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಆತ ಗುರುತಿಸಿರುವಂತ ಪಾಯಿಂಟ್ ಯಾವ್ದಂತಂದ್ರೆ ಆ ಧರ್ಮಸ್ಥಳದ ಮೂಲ ದ್ವಾರ ಎಲ್ಲಿದೆ ವೆಲ್ಕಮ್ ಗೇಟು, ಅಲ್ಲಿಂದ ನೇತ್ರಾವತಿ ನದಿಯ ಮೊದಲನೇದೊಂದು ಡ್ಯಾಮ್ ಬರುತ್ತೆ. ಆ ಡ್ಯಾಮ್ ವರೆಗೂ ಕೂಡ ಗುರುತನ್ನು ಕೂಡ ಮಾಡಿದ್ದಾನೆ. ಅಲ್ಲಿ ಕೂಡ 12 ಪಾಯಿಂಟ್ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಇದುವರೆಗೂ ಒಂದೇ ಒಂದು ಕಳೆಬರಹ ಕೂಡ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಕೂಡ ಕೇಳಿ ಬರ್ತಿದೆ. ಒಂದೇ ಒಂದು ತಲೆಬೂಡಿ
ಬೋರ್ಡೇ ಸಿಕ್ಕಿದೆ, ಅದು ಕೂಡ 14ನೇ ಪಾಯಿಂಟ್ ನಲ್ಲಿ ಅಂತ ಅವರು ಮಾಡ್ಕೊಂಡಿದ್ದಾರೆ. ಅದು ಕೂಡ ಮಹಿಳೆಯದಲ್ಲ, ಅದು ಕೂಡ ಪುರುಷನದ್ದು ಅನ್ನೋದು ಕೂಡ ಈಗಾಗಲೇ ಆಸ್ಪತ್ರೆಯಿಂದನೂ ಕೂಡ ಖಚಿತಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳ್ಬರ್ತಿದೆ. ಇನ್ನು 13ನೇ ಪಾಯಿಂಟ್ ನಲ್ಲಿ ಎಲ್ಲೂ ಕೂಡ ಅಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯವಾಗುದಿಲ್ಲ. ನೇತ್ರಾವತಿ ಏನ್ ದಡ ಎಲ್ಲಿದೆ, ಆ ದಡದ ಡ್ಯಾಮ್ ಏನಿದೆ, ಆ ಡ್ಯಾಮ್ ನ ಪಕ್ಕದಲ್ಲೇ ತೋರಿಸಿರೋದ್ರಿಂದ ಆ ಸುಮಾರು 60 ಅಡಿ ಆಳ ಇತ್ತು, ಆ ಜಾಗದಲ್ಲಿ ನಾನು ಮುಚ್ಚಿದ್ದೆ. ಈಗ 60 ಅಡಿ ಮಣ್ಣನ್ನ ಮಾಡಿ ತುಂಬಿ ಅಲ್ಲಿ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆ ಅಲ್ಲಿ ವಿದ್ಯುತ್ ಕಂಬಗಳು ಕೂಡ ಇದೆ, ಟ್ರಾನ್ಸ್ಫಾರ್ಮರ್ ಡಬ್ಬ ಕೂಡ ಇದೆ, ಪಕ್ಕದಲ್ಲೇ ಡ್ಯಾಮ್ ಕೂಡ ಇದೆ, ನೇತ್ರಾವತಿ ಡ್ಯಾಮ್. ಒಂದು ವೇಳೆ ಅಲ್ಲೇನ ಕಾರ್ಯಾಚರಣೆ ಮಾಡಬೇಕಾದ್ರೂ ಕೂಡ JCP ಮುಖಾಂತರ ಮಾಡಬೇಕು, ಸುಮಾರು 80 ಅಡಿ ಆಳವನ್ನು ತೋಡಬೇಕು. ಅಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಂದು ಸಣ್ಣದಾಗಿ ಅಲ್ಲಿ ರಂಧ್ರ ಬಿದ್ದರೂ ಕೂಡ ಇಡೀ ನೇತ್ರಾವತಿ ಡ್ಯಾಮ್ ಹೊಡೆದೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ, ರಸ್ತೆ ಕೂಡ ಕಿತ್ತೋಗುತ್ತೆ, ಬ್ರಿಡ್ಜ್ ಕೂಡ ಕಿತ್ತೋಗುತ್ತೆ, ಹಾಳಾಗುತ್ತೆ. ಹೀಗಾಗಿ ಜಲಸಂಪನ್ಮೂಲ ಇಲಾಖೆ ಕೂಡ ಅಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಇನ್ನು ಇದುವರೆಗೂ ಕೂಡ ಅನುಮತಿ ಕೂಡ ಕೊಟ್ಟಿಲ್ಲ. ಈತ ಹೇಳಿದಂತ ಅನಾಮಿಕ ತೋರಿಸುವಂತ ಜಾಗದಲ್ಲಿ ಇದುವರೆಗೂ ಕೂಡ ಯಾವುದು ಕೂಡ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿ 12 ಶವ ಇದೆ ಅಂತ ಕೂಡ ಹೇಳಿದ್ದೇನೆ. ಆ ಜಾಗದಲ್ಲಿ ಯಾವ ರೀತಿಯಾಗಿ ನಾವು ಕಾರ್ಯಾಚರಣೆ ಮಾಡಬೇಕು ಅಂದಾಗ ತಜ್ಞರು ಕೂಡ GPR ಮೂಲಕ ಅಲ್ಲಿ ಸ್ಕ್ಯಾನ್ ಅನ್ನ ಮಾಡಿ ನೋಡಿ, ಏನಾದ್ರೂ ಅಲ್ಲಿ ಕಳೆಬಾರ ಸಿಕ್ಕಿದ್ರೆ ಮಾತ್ರ ಅಲ್ಲಿ ಕಾರ್ಯಾಚರಣೆ ಮಾಡಿ, ಇಲ್ಲ ಅಂದ್ರೆ ಬೇಡ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅದನ್ನ ಹೊರತುಪಡಿಸಿ ನಿನ್ನೆ ಏನು ಅಲ್ಲೇ ರೀತಿ ಕೂಡ ಕಲ್ಲೇರಿ ಆಗಿರ್ಬೋದು, ಅದೇ ರೀತಿಯಾಗಿ ಗೋಂಕ್ರಾಕ್ ಅರಣ್ಯ ಪ್ರದೇಶದಲ್ಲಿ ಸುಮಾರು ಮುಖ್ಯ ರಸ್ತೆಯಿಂದ ಸುಮಾರು 400 ಮೀಟರ್ ಒಳಗಡೆ ಏನು ಒಬ್ಬ 16 ವರ್ಷದ ಏನು ಕಾಲೇಜು ವಿದ್ಯಾರ್ಥಿನಿ ಯೂನಿಫಾರ್ಮ್ ಅಲ್ಲಿ ಇದ್ರು, ಆಕೆ ಮೇಲೆ ಕೂಡ ಲೈಂಗಿಕ ಅತ್ಯಾಚಾರ ಆಗಿತ್ತು, ಅದಕ್ಕೆ ಸತ್ತೋಗಿದ್ಲು. ಆ ಒಂದು ಶವವನ್ನು ಕೂಡ ನಾನು ಊತಿಟ್ಟಿದ್ದೆ ಅಂತ ಕೂಡ ಎಲ್ಲ ಒಂದ್ ಕಡೆ ಅನಾಮಿಕ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ನಿನ್ನೆ ಸುಮಾರು 4.5 ಗಂಟೆಗಳ ಕಾಲ ಗೋಂಕ್ರಾಕ್ ಅರಣ್ಯ ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಒಂದೇ ಒಂದು ಸಣ್ಣ ತುಣುಕು ಕೂಡ ಅವರಿಗೆ ಕ್ಲೂ ಕೂಡ ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಈ ತರ ಕಾಂಟ್ಯಾಕ್ಟ್ ನಲ್ಲಿ ಅನಾಮಿಕರ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರು, ಯಾಕೆ ಯಾವ ಉದ್ದೇಶದಿಂದ ಈ ರೀತಿಯಾಗಿ ತಪ್ಪು ದಾರಿಯನ್ನ ತಪ್ಪಿಸ್ತಿದ್ದಾನೆ, SITಗೆ ಯಾಕೆ ಸುಳ್ಳು ಮಾಹಿತಿಗಳನ್ನು ಹೇಳ್ತಾನೆ, ನಾನೇ ನೋಡಿದ್ದೆ, ನಾನೇ ಶವಗಳನ್ನ ಊತಿಟ್ಟಿದ್ದೇನೆ ಅಂತ ನಿಖರವಾಗಿ ಆತನೇ ಸ್ಪಾಟ್ ತೋರಿಸಿದ್ರು ಕೂಡ ಆ ಎಲ್ಲಾ ಕಡೆನೂ ಕೂಡ ಕಾರ್ಯಾಚರಣೆಯನ್ನು 11 ದಿನಗಳಿಂದ ಮಾಡಿದ್ರು ಕೂಡ ಒಂದೇ ಒಂದು ತಲೆಬುರುಡೆ ಕೂಡ ಸಿಕ್ಕಿಲ್ಲ. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಕಂಡು ಬರ್ತಿದೆ. ಈಗ ಈ ಒಂದು ಕಾರ್ಯಾಚರಣೆ ನಡೆಯುವಂತ ಸಂದರ್ಭದಲ್ಲಿ ಮತ್ತೊಬ್ಬ ಅನಾಮಿಕ ಅಂದ್ರೆ ಒಬ್ಬ ದೂರದಾರ, ಹೌದು ನಾನು ಕೂಡ ನೋಡಿದ್ದೆ, ಶವಗಳನ್ನ ಊತಿಟ್ಟಿದ್ದಾರೆ ಅಂತ ಇನ್ನೊಂದು ದೂರು ಕೂಡ ದಾಖಲಾಗಿದೆ. ಇವತ್ತು ಕೂಡ ಶೋಧ ಕಾರ್ಯಾಚರಣೆಯನ್ನ SIT ತಂಡ ನಡೆಸ್ತಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಕಳೆಬರಗಳು ಕೂಡ ಸಿಕ್ಕಿಲ್ಲ. ಇವರ ಉದ್ದೇಶ ಏನಂತಂದ್ರೆ ಆ ಧರ್ಮಸ್ಥಳದ ಏನ್ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಬೇಕು, ಮತ್ತೆ ಇಲ್ಲಿ ಏನು ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆ ಅವರಿಗೆ ಇರುವಂತ ಹೆಸರನ್ನ ಹಾಳು ಮಾಡಬೇಕು, ಕಳಂಕ ತರಬೇಕು ಅನ್ನೋ ಒಂದೇ ಉದ್ದೇಶ. ಅದ್ರ ಜೊತೆ ಸೌಜನ್ಯಕ್ಕಾಗಿ ನಾವು ನ್ಯಾಯವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಇಲ್ಲಿ ಕೋಮು ಸಂಘರ್ಷಕ್ಕೆ ಎಡೆ ಮಾಡ್ಕೊಡೋದು, ಇದ್ದಕ್ಕಿದ್ದಂತೆ ಪ್ರತಿಭಟನೆಗಳನ್ನ ಮಾಡೋದು, ಯಾರಾದ್ರೂ ಅಲ್ಲಿ ಸುದ್ದಿ ಪ್ರಸಾರ ಮಾಡಕ್ ಹೋದ್ರೆ ಅವ್ರ ಮೇಲೆ ಕೂಡ ಹಲ್ಲೆ ಮಾಡೋದು, ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡ್ತಂತ ಕೂಡ ಮಾಡಿದ್ರು. ಆದ್ರೆ ಪೊಲೀಸರು ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಯಾರು ಈ ಒಂದು ಘಟನೆಗೆ ಕಾರಣಕರ್ತರು ಯಾರು, ಈ ಕ್ಷೇತ್ರಕ್ಕೆ ಯಾರು ಕೆಟ್ಟ ಹೆಸರು ತರ್ತಿದ್ರೆ ಅವರ ವಿರುದ್ಧ ಯಾವುದೇ ರೀತಿಯಂತ ಕೂಡ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಇಷ್ಟೆಲ್ಲ ಸಂಘರ್ಷಕ್ಕೆ ಕಾರಣರಾದವರ ವಿರುದ್ಧ ಕೂಡ ಇದುವರೆಗೂ ಯಾವುದೇ ರೀತಿಯ ಕೂಡ ಕ್ರಮ ತೆಗೆದುಕೊಂಡಿಲ್ಲ. FIR ಆಗಿದ್ರು ಕೂಡ ಯಾರನ್ನು ಕೂಡ ಇದ್ರ ಕೂಡ ವಿಚಾರಣೆ ನಡೆಸಿಲ್ಲ. ಆದ್ರೆ ಇಲ್ಲಿ ವಿಚಾರಣೆ ನಡೆಸ್ತಿರೋದು ಏನಂತಂದ್ರೆ, ಒಂದ್ ಕಡೆ ಮಠದಲ್ಲಿ ಕೆಲಸ ಮಾಡ್ತಿದ್ದವರು, ಈಗ ಇಲ್ಲಿರುವಂತಹ ಭಕ್ತರು, ಮತ್ತೆ ಇಲ್ಲಿ ಆಟೋ ಸ್ಟ್ಯಾಂಡ್ ನಲ್ಲಿ ಯಾರಿರ್ತಾರೋ ದೇವಸ್ಥಾನದ ಸುತ್ತಮುತ್ತ ಇಂಥವ್ರನ್ನ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ರೆ, ಮತ್ತೊಂದು ಕಡೆ SIT ಅವರು ಯಾರೋ ಗೊತ್ತಿಲ್ಲದವ್ರು ಬಂದು ಹೇಳಿದಂತ ಕಡೆ ಎಲ್ಲಾ ಕಡೆನೂ ಕೂಡ ಸಾಕಷ್ಟು ಸಮಯ ವ್ಯರ್ಥವನ್ನು ಮಾಡಿಕೊಂಡು ಸರ್ಕಾರ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನ ವೆಚ್ಚ ಮಾಡಿಕೊಂಡು ಇವತ್ತು ಕಾರ್ಯಾಚರಣೆಯನ್ನ ಮಾಡ್ತಿದ್ರೆ. ಹೀಗಾಗಿ ಇವತ್ತಾದ್ರೂ ಅನಾಮಿಕ ಕೊಟ್ಟಿರುವಂತ ಏನು ಸ್ಪಾಟ್ ನಲ್ಲಿ ಇವತ್ತಾದ್ರೂ ಯಾವ್ದಾದ್ರು ಕಳೆಬರ ಸಿಗುತ್ತಾ, ಇಲ್ಲಾಂದ್ರೆ ಮತ್ತೆ ಸುಳ್ಳು ದಾರಿಗಳನ್ನ ಹೇಳಿ SIT ಅವರ ದಿಕ್ತಪ್ಸ್ತಾನ ಅನ್ನೋದನ್ನ ಕಾದೋಡ್ಬೇಕಿದೆ ಕುಸುಮ. ಎಸ್ ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.